ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಅಸೋಸಿಯೇಟ್ ಪ್ರೊಫೆಸರ್ ಆಗಿ KLE ಬಸವರಾವ್ ಕಾಲೇಜ್ ಚಿಕ್ಕೋಡಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಎರಡನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇದು ಆ್ಯಕ್ಚುಲಿ ನಿಮಗೆ BSc NEP ಸಿಲೆಬಸ್ ಪ್ರಕಾರ ಕೆಮಿಸ್ಟ್ರಿನಲ್ಲಿ ಸೆಕೆಂಡ್ ಸೆಮಿಸ್ಟ್ರಿಗೆ 4th ಯೂನಿಟಲ್ಲಿ ಒಂದು ಸಬ್ ಟಾಪಿಕ್ ಬರುತ್ತೆ ಅದರದ್ದು. ಅದರಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇದು ಎರಡನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋನಲ್ಲಿ ಜನರಲ್ ಸ್ಟ್ರಕ್ಚರ್ಸ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಅಂದ್ರೇನು, ಯಾವ ಥರ ಹೈಬ್ರಿಡೈಸೇಷನ್ ಇದೆ, ಅದರದ್ದು ನೇಮ್ ಹೇಗೆ ಹೇಳ್ತೀವಿ, ಆಮೇಲೆ ಅದು ಆಲಿಫ್ಯಾಟಿಕ್ ಆರೋಮ್ಯಾಟಿಕ್ ಅಂದರೆ ಏನು, ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ. ನಿಮ್ಮ ಸಿಲೆಬಸ್ ಪ್ರಕಾರ ಎರಡು ಮೆಥಡ್ ಆಫ್ ಅಂದರೆ ಎರಡು ಕಾಂಪೌಂಡಿಂದ ಪ್ರಿಪ್ರೇಷನ್ಸ್ ಹೇಳ್ತಾ ಇದ್ದಾರೆ. ಒಂದು ಆಸಿಡ್ ಕ್ಲೋರೈಡ್ಸು, ಇನ್ನೊಂದು ನೈಟ್ರೈಲ್ಸು. ಅದನ್ನು ನಾನು ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡ್ರೆ ಆ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದರೆ ಅದರದ್ದು ಫಂಕ್ಷನಲ್ ಗ್ರೂಪ್ ಯಾವುದಿದೆ ಅಂತ. ನಮಗೆ ಎಷ್ಟು ಕಾರ್ಬನ್ ಇದೆ, ಎಷ್ಟು ಹೈಡ್ರೋಜನ್ ಇದೆ, ವಿ ಆರ್ ನಾಟ್ ಬಾದರ್ಡ್. ವಿ ಆರ್ ಬಾದರ್ಡ್ ಓನ್ಲಿ ಅಬೌಟ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್. ವಾಟ್ ಈಸ್ ದಟ್ ಫಂಕ್ಷನಲ್ ಗ್ರೂಪ್? ಫಂಕ್ಷನಲ್ ಗ್ರೂಪ್ ಇಸ್ ಅ ಒನ್ ವಿಚ್ ಗೋಯಿಂಗ್ ಟು ಡಿಸೈಡ್ ದಿ ಪ್ರಾಪರ್ಟಿ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಅಂಥದಕ್ಕೆ ನಾವೇನಂತ ಕರಿತೀವಿ? ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸಲ್ಲಿ ಎರಡರಲ್ಲೂ ಅದು ಯಾಕೆ ಜೋಡಿ, ಹೆಂಗೆ ಧಾರವಾಡ ಹುಬ್ಬಳ್ಳಿ ಅಂತ ನಾವು ಜೋಡಿಯಾಗಿ ಹೇಳ್ತೀವಲ್ಲ, ಅದೇ ರೀತಿ ಯಾವಾಗೂ ಆಲ್ಡಿಹೈಡ್ಸ್ ಕೀಟೋನ್ಸ್ನ ಒಟ್ಟಿಗೆ ಹೇಳ್ತೀವಿ. ಯಾಕೆ ಅಂದರೆ ಎರಡರಲ್ಲೂ ಕಾಮನ್ ಆಗಿ ಕಾರ್ಬನೈಲ್ ಗ್ರೂಪ್ ಇದೆ. ಕಾರ್ಬನೈಲ್ ಗ್ರೂಪ್ ಅಂದರೆ C∪O ಗ್ರೂಪ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಕಾರ್ಬನೈಲ್ ಗ್ರೂಪ್ ಅಂತ ಕರಿತೀವಿ. ಸೊ ಎರಡರಲ್ಲೂ ಕಾರ್ಬನೈಲ್ ಗ್ರೂಪ್ ಇದೆ, ಹಾಗಾಗಿ ಇದನ್ನು ಕಾರ್ಬನೈಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಹಾಗಾಗಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ನ ಯಾವಾಗೂ ನಾವು ಜೊತೆಯಲ್ಲಿ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ಗೆ ಡಿಫ್ರೆನ್ಸ್ ಏನು? ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ಗೆ ಡಿಫ್ರೆನ್ಸ್ ಏನು ಅಂದರೆ, ಒನ್ ಆಫ್ ದಿ ವೇಲೆನ್ಸಿ ಆಫ್ ದಿ ಕಾರ್ಬನ್ ಇನ್ ಆಲ್ಡಿಹೈಡ್ ಇಟ್ ಸ್ಯಾಟಿಸ್ಫೈಡ್ ಬೈ ಹೈಡ್ರೋಜನ್. ಒಂದು ಹೈಡ್ರೋಜನ್ ಇರುತ್ತೆ, RCHO ಗ್ರೂಪ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಆಲ್ಡಿಹೈಡ್ಸ್ ಅಂತ ಕರಿತೀವಿ. ಅಂದರೆ ನಿಮಗೆ ಗೊತ್ತು, ಕಾರ್ಬನ್ಗೆ 4 ವೇಲೆನ್ಸಿ ಇದೆ. 2 ವೇಲೆನ್ಸಿ ಆಲ್ರೆಡಿ ಸ್ಯಾಟಿಸ್ಫೈಡ್ ಬೈ ಆಕ್ಸಿಜನ್. ಇನ್ನು 2 ವೇಲೆನ್ಸಿನಲ್ಲಿ ಎರಡೂ ವೇಲೆನ್ಸಿ ಏನಾದರೂ R ಗ್ರೂಪ್ ಆಯಿತು ಅಂದರೆ ಅದನ್ನು ಕೀಟೋನ್ ಅಂತ ಕರಿತೀವಿ. ಅದರಲ್ಲಿ ಒಂದು ಗ್ರೂಪ್ R ಆಗಿ ಇನ್ನೊಂದೇನಾದರೂ ಹೆಚ್ಚಾಯಿತು ಅಂದರೆ ಅದನ್ನು ನಾವು ಆಲ್ಡಿಹೈಡ್ಸ್ ಅಂತ ಕರಿತೀವಿ. ಅಷ್ಟೇ ಡಿಫ್ರೆನ್ಸ್ ಇರುವಂಥದ್ದು. ಅಗೇನ್ ಈ ಕಾರ್ಬನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಈ ಕಾರ್ಬನ್ ಏನಿದೆಯಲ್ಲ ಅದು sp2 ಹೈಬ್ರಿಡೈಸ್ಡ್ ಆಗಿದೆ. ಸೊ ಯಾವುದೇ ಒಂದು ರಿಯಾಕ್ಷನ್ನ ನೀವು ಕನ್ಸಿಡರ್ ಮಾಡಬೇಕಾದ್ರೆ ಆ ಕಾಂಪೌಂಡು ಯಾವ ಥರ ರಿಯಾಕ್ಟ್ ಆಗ್ತಿದೆ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಯಾವ ಥರ ಬಾಂಡಿಂಗ್ ಇದೆ, ವಾಟ್ ಇಸ್ ಹೈಬ್ರಿಡೈಸೇಷನ್ ಇನ್ವಾಲ್ವ್ಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. C∪O ಕಾರ್ಬನ್ಗೆ ಏನಾಗಿದೆಯಲ್ಲ ಅದು ಡಬಲ್ ಬಾಂಡ್ ಇರೋದಕ್ಕೋಸ್ಕರ ಅದು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಗಿದೆ. ಇದಿರಲಿ, ಮುಂದೆ ನಿಮಗೆ ರಿಯಾಕ್ಷನ್ಸ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಹೇಳ್ಬೇಕಾದ್ರೆ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಜನರಲ್ ಸ್ಟ್ರಕ್ಚರ್ ಹೆಂಗಿರುತ್ತೆ? ಆಲ್ಡಿಹೈಡ್ಸ್ ಅಂದರೆ ಕಾರ್ಬನೈಲ್ ಕಾಂಪೌಂಡ್ ಇದೆ. ಆ ಕಾರ್ಬನೈಲ್ ಕಾಂಪೌಂಡ್ಗೆ C∪O ಕಾಂಪೌಂಡ್ಗೆ ಒಂದು H ಅಟ್ಯಾಚ್ ಆಗಿದ್ರೆ ಆಲ್ಡಿಹೈಡ್ ಅಂತ ಕರಿತೀವಿ. H ಇಂದಲೇ ಎರಡೂ R ಗ್ರೂಪ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಕೀಟೋನ್ಸ್ ಅಂತ ಕರಿತೀವಿ. ಆ ಎರಡೂ R ಗ್ರೂಪ್ ಏನಾಗಿರ್ಬೋದು? ಸೇಮ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು. ಅದು ಒಂದು ಆಲಿಫ್ಯಾಟಿಕ್ ಇರ್ಬೋದು, ಒಂದು ಆರೋಮ್ಯಾಟಿಕ್ ಇರ್ಬೋದು, ಅಥವಾ ಎರಡೂ ಆಲಿಫ್ಯಾಟಿಕ್ ಇರ್ಬೋದು ಅಥವಾ ಎರಡೂ ಆರೋಮ್ಯಾಟಿಕ್ ಆಗಿರ್ಬೋದು. ಯಾವ್ದು ಬೇಕಾದ್ರೂ R ಬೇರೆ ಬೇರೆ ಇರುತ್ತೆ, ಹೆಚ್ಚಿರೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ? ಕೀಟೋನ್ಸ್ ಅಂತ ಕರಿತೀವಿ. ಈ R ಗ್ರೂಪ್ ಏನಿದೆಯಲ್ಲ, ನಾನು ಮುಂಚೆನೇ ಹೇಳ್ದಂಗೆ ಆಲ್ಡಿಹೈಡ್ಸ್ಗೆ ಜನರಲ್ ಫಾರ್ಮುಲಾ ಹೇಳಿ ಅಂತಂದರೆ RCHO ಅಂತ ಹೇಳ್ತೀವಿ. ಈ R ಗ್ರೂಪ್ ಏನಾಗಿರ್ಬೋದು? ಆಲ್ಕೈಲ್ ಗ್ರೂಪ್ ಇರ್ಬೋದು ಅಥವಾ ಅರೈಲ್ ಗ್ರೂಪ್ ಆಗಿರ್ಬೋದು. ಒಂದು ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಆದರೆ ಕೀಟೋನ್ಸ್ನ ತೊಗೊಂಡ್ರೆ ಅಲ್ಲಿ ನಾವೇನಂತ ಕರಿತೀವಿ? ಎರಡೂ R ಗ್ರೂಪ್ ಇರುತ್ತೆ. ಎರಡೂ R ಗ್ರೂಪನ್ನು ಆಲ್ಕೈಲ್ ಗ್ರೂಪ್ ಇರ್ಬೋದು ಅಥವಾ ಎರಡೂ ಅರೈಲ್ ಗ್ರೂಪ್ ಇರ್ಬೋದು, ಅಥವಾ ಒಂದು ಆಲ್ಕೈಲು ಒಂದು ಅರೈಲ್ ಇರ್ಬೋದು. ಆ ರೀತಿಯಾಗಿ ಇರುತ್ತೆ. ಆದರೆ ಅದು H ಆಗಿರೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ? ಕೀಟೋನ್ಸ್ ಅಂತ ಕರಿತೀವಿ. ಈಗ ಏನು ಆ ಕಾಂಪೌಂಡ್ ಅಂದರೆ ಏನು ಅಂತ ಗೊತ್ತಾಗಿದೆ. ಈಗ ಅದಕ್ಕೆ ನಾಮಕರಣ ಮಾಡಬೇಕು, ನಾಮಂಕ್ಲೇಚರ್ ಮಾಡಬೇಕು. ಈಗ ನಾಮಂಕ್ಲೇಚರ್ ಮಾಡೋಣ. ಹೇಗೆ ನಾಮಂಕ್ಲೇಚರ್ ಮಾಡ್ಬೇಕಾದ್ರೆ ಎರಡು ಮೆಥಡ್, ಒಂದು ಟ್ರಿವಿಯಲ್ ನೇಮ್ ಅಂತೀವಿ ಅಥವಾ ಕಾಮನ್ ನೇಮ್ ಅಂತ ಕರಿತೀವಿ. ಇನ್ನೊಂದಕ್ಕೆ ನಾವೇನಂತ ಕರಿತೀವಿ? IUPAC ನೇಮ್. IUPAC ನಾಮಂಕ್ಲೇಚರ್ ಇದೆಯಲ್ಲ, ಅದು ಸಿಸ್ಟಮ್ಯಾಟಿಕ್ ಸೈಂಟಿಫಿಕ್ ಆಗಿ ನಾವು ನೇಮ್ ಮಾಡುವಂಥದ್ದು. ಆದರೆ ಪರ್ಟಿಕ್ಯುಲರ್ಲಿ ಆರೋಮ್ಯಾಟಿಕ್ ಕಾಂಪೌಂಡ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಆರೋಮ್ಯಾಟಿಕ್ ಆಲ್ಡಿಹೈಡ್ಸು ಕೀಟೋನ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಾವು ಕಾಮನ್ ನೇಮ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ ರ್ಯಾದರ್ ದ್ಯಾನ್ IUPAC ನಾಮಂಕ್ಲೇಚರ್. ಸೊ ಹಾಗಾಗಿ ನಿಮಗೆ ಕಾಮನ್ ನೇಮು ಗೊತ್ತಿರಬೇಕಾಗತ್ತೆ, IUPAC ನಾಮಂಕ್ಲೇಚರು ಗೊತ್ತಾಗಬೇಕಾಗುತ್ತೆ. ಈ ಆಲ್ಡಿಹೈಡ್ಸ್ ಅಂತ ಹೇಗೆ ಬಂದಿದೆ ಅಂದರೆ, ಈ ಆಲ್ಡಿಹೈಡ್ಸ್ ಹೆಂಗೆ ಬರ್ತವೆ ಅಂದರೆ ಬೈ ದಿ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ನ ಬರ್ತವೆ. ಅದಕ್ಕೋಸ್ಕರ ಆಲ್ಕೋಹಾಲ್ದು AL ತೊಗೊಂಡಿದ್ದಾರೆ, ಡಿಹೈಡ್ರೋಜನೇಷನ್ದು ಐಡ್ ತೊಗೊಂಡಿದ್ದಾರೆ. ಹಾಗಾಗಿ ಇದು ಆಲ್ಡಿಹೈಡ್ ಆಗಿದೆ. ಇದು ಹೆಂಗೆ ಒಬ್ಟೈನ್ಡ್ ಆಯಿತು, ಹೇಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಯಿತು ಅಂದರೆ ಬೈ ದಿ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಹೈಡ್ರೇಷನ್ ಅಂದ್ರೇನು? ಹೈಡ್ರೋಜನೇಷನ್ ಅಂದ್ರೇನು? ಅಡಿಷನ್ ಆಫ್ ಹೈಡ್ರೋಜನ್. ಡಿ ಅಂದ್ರೇನು? ಹೈಡ್ರೋಜನೇಷನ್ ಅಂದ್ರೇನು? ರಿಮೂವಲ್. ನಾವು ಯಾವುದೇ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ DE ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ರಿಮೂವ್ ಮಾಡ್ತಾ ಇದ್ದೀವಿ. ಡಿಹೈಡ್ರೋ ಹ್ಯಾಲೋಜನೇಷನ್, DHX ಅಂದರೆ HXನ ರಿಮೂವ್ ಮಾಡ್ತಾ ಇದ್ದೀವಿ. ಡಿಕಾರ್ಬಾಕ್ಸಿಲೇಷನ್, ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡ್ತಾ ಇದ್ದೀವಿ. ಹಾಗೆ ಡಿಹೈಡ್ರೋಜನೇಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್. ಅದರಲ್ಲಿ ಅಡಿಷನ್ ಅಂದರೆ ರಿಮೂವ್ ಮಾಡ್ತಾ ಇದ್ರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ.
ಸೊ ನೀವು ಆಲ್ಡಿಹೈಡ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಕಾಮನ್ ನೇಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಾವು ಅದನ್ನು ಆಲ್ಡಿಹೈಡ್ ಅಂತ ಎಂಡಲ್ಲಿ ಹೇಳ್ತೀವಿ. ಅಥವಾ ಅದು ಯಾವ ಪೊಸಿಷನ್ ಇದೆ ಅಂತ ನಾನು ಹೇಳಬೇಕು ಅಂತಂದರೆ ಆಲ್ಫಾ ಬೀಟಾ ಗ್ಯಾಮಾ ಅದನ್ನು ನಾನು ಯೂಸ್ ಮಾಡ್ತೀನಿ. ಐಯುಪ್ಯಾಕ್ ನಾಮನ್ಕ್ಲೇಚರ್ನ ತೊಗೊಂಡ್ರೆ ಅದನ್ನು ಆಲ್ಕೇನ್ ಅಂತ ಕನ್ಸಿಡರ್ ಮಾಡಿಕೊಂಡು ಡೆರಿವೇಟಿವ್ಸ್ ಆಫ್ ಆಲ್ಕೇನ್ ಅಂದರೆ ಇ ಈಸ್ ರೀಪ್ಲೇಸ್ಡ್ ಬೈ ಎ ಎಲ್. ಎ ಎಲ್ ಇಂದ ಎಂಡ್ ಆಗುತ್ತೆ. ಇ ತೆಗಿತೀವಿ, ಆಲ್ಕೇನಲ್ಲಿ ಇ ತೆಗಿತೀವಿ, ಆ ಜಾಗಕ್ಕೆ ಎ ಎಲ್ ಹಾಕ್ತೀವಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಲ್ಕಿನಾಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಐಯುಪ್ಯಾಕ್ ನಾಮನ್ಕ್ಲೇಚರ್. ಸೊ ನೀವೇನು ಮಾಡಬೇಕಾಗತ್ತೆ, ಲಾಂಗೆಸ್ಟ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ರೂಲ್ಸ್ ಗೊತ್ತಿದೆ. ಬೇಸಿಕ್ ರೂಲ್ಸ್ ಯೂಸ್ ಮಾಡಬೇಕು, ಸಪ್ಲಿಮೆಂಟ್ರಿ ರೂಲ್ ಯೂಸ್ ಮಾಡಬೇಕು. ಬೇಸಿಕ್ ರೂಲ್ ಅಂದರೆ ಫಸ್ಟ್ ರೂಟ್ ವರ್ಡ್ ಹೇಳಬೇಕು, ಸಫೆಕ್ಸ್ ಹಾಕಬೇಕು, ಪ್ರಿಫೆಕ್ಸ್ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ನೀವೇನು ಮಾಡ್ತೀರಾ, ನಾ ಮಾಡ್ತೀನಿ. ಆದರೆ ಅದಕ್ಕೆ ಬಿಟ್ಟು ನಿಮಗೆ ಸಪ್ಲಿಮೆಂಟ್ರಿ ರೂಲ್ಸ್ನ ಕೆಲವೊಂದು ಸಲ ಅಪ್ಲೈ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಗಿವ್ ದಿ ಪ್ರಾಮಿನೆನ್ಸ್ ಟು ದಿ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ಗೆ ಪ್ರಾಮಿನೆನ್ಸ್ ಕೊಟ್ಕೊಂಡು ನಾವೇನು ಮಾಡಬೇಕು, ಲಾಂಗೆಸ್ಟ್ ಚೈನ್ ಕಾಂಪೌಂಡ್ ಯಾವುದಿದೆಯಲ್ಲ ಅದನ್ನು ತೊಗೊಂಡು ಅಕಾರ್ಡಿಂಗ್ಲಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಆಲ್ಕೇನ್. ಆಲ್ಕೇನಲ್ಲಿ ಇ ರಿಮೂವ್ ಮಾಡಿ ಆ ಜಾಗಕ್ಕೆ ಏನ್ ಹಾಕಿದ್ರೆ ಐಯುಪ್ಯಾಕ್ ನಾಮನ್ಕ್ಲೇಚರ್ ಆಫ್ ಆಲ್ಡಿಹೈಡ್ ಬರುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ಬೋತ್ ಕಾಮನ್ ನೇಮ್ ಅಂಡ್ ಐಯುಪ್ಯಾಕ್ ನಾಮನ್ಕ್ಲೇಚರ್. HCHO ಇದೆ, ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಇದು ಅಂದ್ರೇನು, ಇಟ್ ಈಸ್ ಒಬ್ಟೈನ್ ಫ್ರಮ್ ದಿ ಫಾರ್ಮಿಕ್ ಆಸಿಡ್, ಹಂಗಾಗಿ ಇದನ್ನು ಫಾರ್ಮಾಲ್ಡಿಹೈಡ್. ಫಾರ್ಮಿಕ್ ಆಸಿಡ್ನ ತೆಗಿತಾರೆ, ಆಸಿಡ್ ಜಾಗಕ್ಕೆ ಆಲ್ಡಿಹೈಡ್ ಹಾಕಿದ್ರು, ಹಾಗಾಗಿ ಫಾರ್ಮಾಲ್ಡಿಹೈಡ್. ಐಯುಪ್ಯಾಕ್ ನಾಮನ್ಕ್ಲೇಚರ್ ಅಂದರೆ ಒಂದು ಕಾರ್ಬನ್ ಆಟಮ್ ಇದೆ, ಹಾಗಾಗಿ ರೂಟ್ ವರ್ಡ್ ಏನಾಗುತ್ತೆ, ಮೆತ್ ಆಗುತ್ತೆ. ಸೊ ಎಂಡ್ ಯಾವುದರಿಂದ ಮಾಡಬೇಕು, ಮೆಥನಾಲ್ ಆಗುತ್ತೆ, ಹಾಗಾಗಿ ಮೀಥೇನ್ ಆಗುತ್ತೆ. ಇ ಇಸ್ ರೀಪ್ಲೇಸ್ಡ್ ಬೈ ಎ ಎಲ್, ಹಾಗಾಗಿ ಇದು ಮೆಥನಾಲ್ ಆಗುತ್ತೆ. ಅದೇ ಥರ CH3CHO ಇದೆ, ಇದಕ್ಕೆ ಇಟ್ಸ್ ಒಬ್ಟೈನ್ ಫ್ರಮ್ ಅಸ್ಟಿಕ್ ಆಸಿಡ್, ಹಾಗಾಗಿ ಇದನ್ನು ಅಸ್ಟಾಲ್ಡಿಹೈಡ್ ಅಂತ ಕರೀತಾರೆ, ಅಥವಾ ಎಥನಾಲ್. ಎರಡು ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಎತ್ ಅಂತ ಹೇಳ್ತೀವಿ. ಈಥೇನ್ ಅಂತ ಹೇಳಬೇಕಾಗುತ್ತೆ. ಇ ಇಸ್ ರೀಪ್ಲೇಸ್ಡ್ ಬೈ ಎ ಎಲ್ ಬಿಕಾಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ CHO ಗ್ರೂಪ್ ಆಸ್ ಅ ಫಂಕ್ಷನಲ್ ಗ್ರೂಪ್, ಹಾಗಾಗಿ ಇದು ಎಥನಾಲ್ ಆಗುತ್ತೆ. ಅದೇ ಥರ ಪ್ರೊಪೆನಾಲ್ಡಿಹೈಡ್ ಆಗುತ್ತೆ, ಪ್ರೊಪೆನಾಲ್ ಅಂತ ಕರಿತೀವಿ. ಬ್ಯೂಟನಾಲ್ ಅಂತ ಕರಿತೀವಿ. ಬ್ಯೂಟ್ರಿಕ್ ಆಲ್ಡಿಹೈಡ್, ಇಟ್ ಈಸ್ ಒಬ್ಟೈನ್ ಫ್ರಮ್ ಬ್ಯೂಟ್ರಿಕ್ ಆಸಿಡ್ ಇದೆ, ಹಾಗಾಗಿ ಬ್ಯೂಟನಾಲ್ಡಿಹೈಡ್ ಅಂತ ಕರಿತೀವಿ. ಅದೇ ಥರ ವೆರನಾಲ್ಡಿಹೈಡ್ ಅಂತ ಕರಿತೀವಿ, ಪೆಂಟನಾಲ್ ಅಂತ ಕರಿತೀವಿ. ಅದೇ ಥರ ಆರೋಮ್ಯಾಟಿಕ್ ಆಲ್ಡಿಹೈಡ್ನ ಕನ್ಸಿಡರ್ ಮಾಡಿದ್ರೆ ಪೆನ್ಸಾಲ್ಡಿಹೈಡ್ ಇಸ್ ಎ ಕಾಮನ್ ನೇಮ್. ಇದ್ರದ್ದು ಐಯುಪ್ಯಾಕ್ ನಾಮನ್ಕ್ಲೇಚರ್ ಆದರೆ ಫಿನೈಲ್ ಮೆಥನಾಲ್. ನಾವು ಮುಂಚೆನೇ ಹೇಳ್ದಂಗೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್ಗೆ ನಾವು ಜನರಲಿ ಕಾಮನ್ ನೇಮ್ನ ಪ್ರಿಫರ್ ಮಾಡ್ತೀವಿ ರ್ಯಾದರ್ ದ್ಯಾನ್ ಫಿನೈಲ್ ಮೆಥನಾಲ್. ಅದೇ ಥರ ಕೀಟೋನ್ಸ್ನ ನೀವು ಕನ್ಸಿಡರ್ ಮಾಡೋದಾದರೆ ಟೂ ಸಿಸ್ಟಮ್ಸ್, ಅಗೇನ್ ಕಾಮನ್ ನೇಮು ಹೇಳ್ತೀವಿ, ಮತ್ತು ನಾವು ಏನು ಮಾಡಬೇಕಾಗತ್ತೆ, ಐಯುಪ್ಯಾಕ್ ನಾಮನ್ಕ್ಲೇಚರು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಹೆಚ್ಚಿರೋದಿಲ್ಲ, ಹೆಚ್ಚು ಜಾಗದಲ್ಲಿ ಏನಾಗಿರುತ್ತೆ, ಆಲ್ಕೈಲ್ ಗ್ರೂಪ್ ಇರುತ್ತೆ ಅಥವಾ ಅರೈಲ್ ಗ್ರೂಪ್ ಇರುತ್ತೆ. ಆಲ್ಕೈಲ್ ಆರ್ ಡೈ ಅರೈಲ್ ಕೀಟೋನ್ಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಐಯುಪ್ಯಾಕ್ ನಾಮನ್ಕ್ಲೇಚರ್ ತಗೊಂಡ್ರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಆಸ್ ದ ಡೆರಿವೇಟಿವ್ಸ್ ಆಫ್ ಆಲ್ಕೇನ್. ಇ ಆಫ್ ದಿ ಆಲ್ಕೇನ್ ಇಸ್ ರೀಪ್ಲೇಸ್ಡ್ ಬೈ ಓನ್ ಆಲ್ಕನೋನ್ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನೋಡೋಣ ಎಕ್ಸಾಂಪಲ್ಸ್ ಹೇಗಿದೆ ಅಂತ. ಏನು ಜನರಲ್ ರೂಲ್ಸ್ ಏನಿದೆಯಲ್ಲ ಐಯುಪ್ಯಾಕ್ ನಾಮನ್ಕ್ಲೇಚರ್ದು ಅದನ್ನೇ ಯೂಸ್ ಮಾಡ್ತೀರಾ. ಆದರೆ ಪ್ರಿಫೆಕ್ಸ್ ಏನು ಮಾಡ್ತೀರಾ, ಕೀಟೋನ್ಸ್ ಆದರೆ ಓನ್ ಅಂತ ಹೇಳ್ತೀರಾ, ಆಲ್ಡಿಹೈಡ್ಸ್ ಆದರೆ AL ಅದನ್ನ ಯೂಸ್ ಮಾಡ್ತೀರಾ. ಸೊ ಈಗ ಕಾಮನ್ ನೇಮ್ನ ತೊಗೊಳ್ಳೋದಾದರೆ ಎರಡು ಕಡೆಗೆ ನೋಡಿ, ಡೈಮಿಥೈಲ್ ಕೀಟೋನ್ ಇದೆ, ಅದು ಜನರಲಿ ನಾವು ಅಸಿಟೋನ್ ಅಂತ ಕರಿತೀವಿ ಕಾಮನ್ ನೇಮ್. ಈಗ ಏನು ಪ್ರೊಪೆನೋನ್ಗಿನ ನಾವು ಕಾಮನ್ ಆಗಿ ಅಸಿಟೋನ್ನ ತುಂಬ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ, ಹಾಗಾಗಿ ನಿಮಗೆ ಬೋತ್ ಕಾಮನ್ ನೇಮ್ಸು ಗೊತ್ತಿರಬೇಕು, ಐಯುಪ್ಯಾಕ್ ನಾಮನ್ಕ್ಲೇಚರ್ ಗೊತ್ತಿರಬೇಕು. ಇಲ್ಲಿ ಎರಡು ಆರ್ ಗ್ರೂಪ್ ಇದೆ, ಎರಡೂ ಆರ್ ಗ್ರೂಪು ಸೇಮ್ ಇದೆ, ಹಾಗಾಗಿ ಡೈ ಅಂತ ಯೂಸ್ ಮಾಡ್ತಾ ಇದ್ವಿ. ಎರಡು ಗ್ರೂಪ್ ಯಾವುದಿದೆ, ಮೀಥೈಲ್ ಗ್ರೂಪ್ ಇದೆ, ಹಾಗಾಗಿ ಇದನ್ನು ಡೈಮಿಥೈಲ್ ಕೀಟೋನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಈಥೈಲ್ ಮೀಥೈಲ್ ಕೀಟೋನ್ ಅಂತ ಹೇಳ್ತೀವಿ, ಬ್ಯೂಟನೋನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಒಂದು ಈಥೈಲ್ ಗ್ರೂಪ್ ಇದೆ, ಒಂದು ಮೀಥೈಲ್ ಗ್ರೂಪ್ ಇದೆ, ಆದರೆ ಇಲ್ಲಿ ಅರೇಂಜ್ ಮಾಡ್ಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಅರೇಂಜ್ ಇನ್ ಆನ್ ಆಲ್ಫಾಬೆಟಿಕಲ್ ಆರ್ಡರ್, ಹಾಗಾಗಿ ಈಥೈಲ್ ಮೀಥೈಲ್ ಕೀಟೋನ್ ಅಂತ ಕರಿತೀವಿ, ಬ್ಯೂಟನೋನ್ ಅಂತ ಕರಿತೀವಿ. ಅದೇ ಥರ ಡೈ ಈಥೈಲ್ ಕೀಟೋನ್, ಎರಡು ಈಥೈಲ್ ಗ್ರೂಪ್ ಇದೆ, ಅಟ್ಯಾಚ್ಡ್ ಕಾರ್ಬನೈಲ್ ಕಾಂಪೌಂಡ್, ಹಾಗಾಗಿ ಡೈ ಈಥೈಲ್ ಕೀಟೋನ್ ಅಂತೀವಿ. ಐಯುಪ್ಯಾಕ್ ನಾಮನ್ಕ್ಲೇಚರ್ ತೊಗೊಂಡ್ರೆ ಥರ್ಡ್ ಕಾರ್ಬನ್ ಆಟಮ್ಗೆ ನಿಮಗೆ ಕೀಟೋನ್ ಗ್ರೂಪ್ ಇದೆ, ಹಾಗಾಗಿ 3 ಬ್ಯೂಟನೋನ್ ಅಂತ ಕರಿತೀವಿ, 3 ಪೆಂಟನೋನ್ ಅಂತ ಕರಿತೀವಿ, ಇಲ್ಲಾಂದರೆ ಪೆಂಟೇನ್ 3 ಓನ್ ಅಂತ ಕರಿತೀವಿ. ಅದೇ ಥರ ಮೀಥೈಲ್ ಪ್ರೊಪೈಲ್, ಒಂದು ಕಡೆಗೆ ಮೀಥೈಲ್ ಗ್ರೂಪ್ ಇದೆ, ಇನ್ನೊಂದು ಕಡೆಗೆ ಪ್ರೊಪೈಲ್ ಗ್ರೂಪ್ ಇದೆ ಅಂತಂದರೆ ಆವಾಗ ಅದನ್ನು ಮೀಥೈಲ್ ಪ್ರೊಪೈಲ್ ಕೀಟೋನ್ ಅಂತ ಕರಿತೀವಿ. ಒಟ್ಟು 5 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಪೆಂಟೋನ್ ಅಂತ ಹೇಳ್ತೀವಿ. ಆದರೆ ಅದು CO ಗ್ರೂಪ್ ಎಲ್ಲಿದೆ ಅಂದರೆ ಇಟ್ ಅಟ್ಯಾಚ್ಡ್ ಸೆಕೆಂಡ್ ಕಾರ್ಬನ್ ಆಟಮ್. ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಗಿವ್ ದಿ ಲೋಯೆಸ್ಟ್ ನಂಬರ್ ಟು ದಿ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಫಂಕ್ಷನಲ್ ಗ್ರೂಪ್, ಹಾಗಾಗಿ 2 ಪೆಂಟನೋನ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಇಲ್ಲಿ ನಾವು ಸಬ್ಸ್ಟಿಟ್ಯೂಟೆಡ್ ಅಥವಾ ಬ್ರಾಂಚ್ಡ್ ಇದನ್ನು ಕೀಟೋನ್ನ ತೊಗೊಳ್ತಾ ಇದ್ದೀವಿ. ಬ್ರಾಂಚ್ಡ್ ಏನಾಗುತ್ತೆ ಅಂದರೆ ಐಸೋಪ್ರೋಪೈಲ್ ಗ್ರೂಪ್ ಇದೆ, CH3CH ಗ್ರೂಪ್ ಏನಾದರೂ ಅಟ್ಯಾಚ್ ಆಗಿದ್ರೆ ಅದಕ್ಕೆ 2 CH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಐಸೋಪ್ರೋಪೈಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಐಸೋಪ್ರೋಪೈಲ್ ಒಂದು ಕಡೆಗಿದೆ, ಒಂದು ಕಡೆಗೆ ಮೀಥೈಲ್ ಇದೆ. ಆದರೆ ನೀವು ಐಯುಪ್ಯಾಕ್ ನಾಮನ್ಕ್ಲೇಚರ್ನ ತೊಗೊಂಡ್ರೆ CH3 ಗ್ರೂಪ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ಸ್ ಅಟ್ಯಾಚ್ಡ್ ಎ ಥರ್ಡ್ ಕಾರ್ಬನ್ ಆಟಮ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವುದಕ್ಕೆ ಲೋಯೆಸ್ಟ್ ನಂಬರ್ ಕೊಡಬೇಕು, ಯಾವುದು ಕಾರ್ಬನ್ ಆಟಮ್ಗೆ, ದ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಫಂಕ್ಷನಲ್ ಗ್ರೂಪ್. ಇಲ್ಲಿ C ಡಬಲ್ ಬಾಂಡ್ O ಫಂಕ್ಷನಲ್ ಗ್ರೂಪು, ಹಾಗಾಗಿ
ಅದಕ್ಕೆ ಸೆಕೆಂಡ್ ನಂಬರ್ನ ಕೊಡಬೇಕು. ಮೀಥೈಲ್ ಗ್ರೂಪ್ ಇಸ್ ಎ ಸಬ್ಸ್ಟಿಟ್ಯೂಯೆಂಟ್, ಅದಕ್ಕೆ ಥರ್ಡ್ ನಂಬರ್ನ ನೀವು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಈ ಕಾಂಪೌಂಡ್ ನೇಮ್ ಏನಾಗುತ್ತೆ ಅಂದರೆ 3-methyl ಬ್ಯೂಟಾನ್ 2-ಓನ್ ಆಗುತ್ತೆ. ಅದೇ ಥರ ಡೈ ಐಸೋಪ್ರೊಪೈಲ್ ಕೀಟೋನ್, ಎರಡು ಕಡೆಗೂ ಐಸೋಪ್ರೊಪೈಲ್ ಕೀಟೋನ್ ಹಾಕೊಂಡಿದ್ದೀವಿ. ಇಲ್ಲಿ ಏನಾಗ್ತೀವಿ, ಸೆಕೆಂಡ್ ಕಾರ್ಬನ್ ಆಟಮ್ಗೆ ಫೋರ್ತ್ ಕಾರ್ಬನ್ ಆಟಮ್ಗೆ ಡೈಮಿಥೈಲ್ ಗ್ರೂಪ್ ಇದೆ, ಇಟ್ ಈಸ್ ರಿಪೀಟೆಡ್ ಟ್ವೈಸ್, ಹಾಗಾಗಿ ಡೈಮಿಥೈಲ್ ಅಂತ ಹೇಳ್ತೀವಿ. ಎಷ್ಟು ಕಾರ್ಬನ್ ಆಟಮ್ ಇದೆ, ಲಾಂಗೆಸ್ಟ್ ಚೈನಲ್ಲಿ 5 ಕಾರ್ಬನ್ ಆಟಮ್ ಇದೆ. ಪೆಂಟೇನ್ 3, ಯಾವ ಕಾರ್ಬನ್ ಆಟಮ್ಗೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಥರ್ಡ್ ಕಾರ್ಬನ್ ಆಟಮ್ಗೆ. ಏನು ಫಂಕ್ಷನಲ್ ಗ್ರೂಪು, ಕಿಟೋನ್ ಅಟ್ಯಾಚ್ ಆಗಿದೆ, ಹಾಗಾಗಿ ಪೆಂಟೇನ್ 3-ಓನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಮೀಥೈಲ್ ಫಿನೈಲ್ ಕೀಟೋನ್, ಒಂದು ಅರೋಮ್ಯಾಟಿಕ್ ಕಾಂಪೌಂಡ್ನ ತಗೊಳ್ಳೋದಾದ್ರೆ ಒಂದು ಕಡೆಗೆ ಮೀಥೈಲ್ ಗ್ರೂಪ್ ಇದೆ, ಇನ್ನೊಂದು ಕಡೆಗೆ ಫಿನೈಲ್ ಗ್ರೂಪ್ ಇದೆ, ಅದಕ್ಕೆ ಮೀಥೈಲ್ ಫಿನೈಲ್ ಕೀಟೋನ್ ಅಂತ ಹೇಳ್ತೀವಿ. ಬಟ್ ಪಾಪ್ಯುಲರ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಅಸ್ಟೋಫಿನೋನ್ ಅಂತ ಹೇಳ್ತೀವಿ. ಆಕ್ಚುಲಿ ನೀವು ಇದನ್ನ ಕನ್ಸಿಡರ್ ಮಾಡೋದಾದ್ರೆ, ಐಯುಪ್ಯಾಕ್ ನಾಮಕಲ್ಚರ್ನ ಕನ್ಸಿಡರ್ ಮಾಡೋದಾದ್ರೆ ಫಿನೈಲ್ ಎಥೆನೋನ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಅದೇ ಥರ ಈ ರೀತಿಯಾಗಿ ನಾವು ನಾಮನ್ಕ್ಲೇಚರಿಗೆ ಅದರದ್ದು ಸ್ಟ್ರಕ್ಚರ್ ಹೇಗಿದೆ ಅಂತ ತಿಳ್ಕೊಂಡ್ವಿ, ನಾಮನ್ಕ್ಲೇಚರ್ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ, ಪ್ರಿಪ್ರೇಷನ್ ಹೇಗೆ ಮಾಡ್ಕೋಬೇಕು ಆಲ್ಡಿಹೈಡ್ಸ್ನ ಅಂತ. ನಾನು ಮುಂಚೆನೇ ಹೇಳ್ದಂಗೆ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸಿಂದ ಬರುತ್ತೆ, ಬೇರೆ ಬೇರೆ ಮೆಥಡ್ಸಿಂದ ನಾವು ಆಲ್ಡಿಹೈಡ್ಸ್ನ ಕಿಟೋನ್ಸ್ನ ಪ್ರಿಪೇರ್ ಮಾಡ್ಬೋದು. ಆದರೆ ನಿಮ್ಮ ಸಿಲೆಬಸ್ಸಲ್ಲಿ ಅಕಾರ್ಡಿಂಗ್ ಟು ಸಿಲೆಬಸ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ 2 ಮೆಥಡ್ಸ್. ಒಂದು ನೈಟ್ರೈಲ್ ಮೆಥಡು ಫ್ರಮ್ ದಿ ರಿಡಕ್ಷನ್ ಆಫ್ ದಿ ಆಲ್ಕೈಲ್ ನೈಟ್ರೈಲ್ ಇದೆ. ಹಾಗಾಗಿ ಆ 2 ಮೆಥಡ್ಗಳನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಹೋಗೋಣ. ಫ್ರಮ್ ದಿ ರಿಡಕ್ಷನ್ ಆಫ್ ಆಲ್ಕೈಲ್ ನೈಟ್ರೈಲ್ನ ತಗೊಂಡ್ರೆ ಸ್ಟೀಫನ್ ರಿಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ರಿಡಕ್ಷನ್ ಅಂತಂದ್ರೇನು, ಅಡಿಷನ್ ಆಫ್ ಹೈಡ್ರೋಜನ್ ಮಾಡ್ತಾ ಇದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ರಿಡಕ್ಷನ್ ನಾವು 2 ಥರ ಮಾಡ್ಬೋದು, ಒಂದು ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ನಾನು ಹೈಡ್ರೋಜನೇಷನ್ನ ಮಾಡ್ಬೋದು. ನಾನು ಡೈರೆಕ್ಟಾಗಿ ಹೈಡ್ರೋಜನೇಷನ್ ಮಾಡ್ತಾ ಇದ್ರೆ ಅಂದರೆ ಹೈಡ್ರೋಜನ್ನ ಆ್ಯಡ್ ಮಾಡ್ತೀವಿ. ಇನ್ಡೈರೆಕ್ಟಾಗಿ ಯೂಸಿಂಗ್ ಎ ರೆಡ್ಯೂಸಿಂಗ್ ಏಜೆಂಟ್ ಮಾಡ್ತಾ ಇದ್ರೆ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ರಿಡಕ್ಷನ್. ಎರಡೂ ಕೇಸಲ್ಲೂ ಏನಾಗ್ತದೆ, ಹೈಡ್ರೋಜನೇಷನ್ ರಿಯಾಕ್ಷನ್ ಅಡಿಷನ್ ಆಫ್ ಹೈಡ್ರೋಜನ್ ಆಗ್ತಾ ಇದೆ, ರಿಡಕ್ಷನಲ್ಲೂ ಏನಾಗ್ತಾ ಇದೆ, ಅಡಿಷನ್ ರಿಯಾಕ್ಷನ್ ಆಗ್ತದೆ. ಆದರೆ 2 ಯಾಕೆ ಪದಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಹೈಡ್ರೋಜನೇಷನಲ್ಲಿ ಏನು ಮಾಡ್ತೀವಿ, ಡೈರೆಕ್ಟಾಗಿ ಹೈಡ್ರೋಜನ್ನ ಆ್ಯಡ್ ಮಾಡ್ತೀವಿ. ರಿಡಕ್ಷನಲ್ಲಿ ಏನು ಮಾಡ್ತೀವಿ ಅಂದರೆ ಥ್ರೂ ಸಮ್ ರಿಯೇಜೆಂಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್, ಡೈರೆಕ್ಟಾಗಿ ಆ್ಯಡ್ ಮಾಡಲ್ಲ, ವಿ ಆರ್ ಗೋಯಿಂಗ್ ಟು ಜನರೇಟ್ ಥ್ರೂ ರಿಡಕ್ಷನ್ ರಿಯಾಕ್ಷನ್ ಯೂಸಿಂಗ್ ಎ ರೆಡ್ಯೂಸಿಂಗ್ ಏಜೆಂಟ್. ಹಾಗಾಗಿ ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಯೂಶಲಿ ನಾವೇನು ಮಾಡ್ತೀವಿ, ಸ್ಟ್ಯಾನಸ್ ಕ್ಲೋರೈಡ್ ಇನ್ HCl ಹಾಕಿದಾಗ ನಿಮಗೆ nascent hydrogen ಲಿಬರೇಟ್ ಆಗುತ್ತೆ. ದಟ್ ವಿಲ್ ಮೇಡ್ ಟು ರಿಯಾಕ್ಟ್ ವಿತ್ ನೈಟ್ರೈಲ್ಸ್, ಆಲ್ಕೈಲ್ ನೈಟ್ರೈಲ್ಸ್ ಅಂದ್ರೆ ಏನು, C++N ಇರುತ್ತಲ್ಲ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ನೈಟ್ರೈಲ್ಸ್ ಅಂತ ಕರಿತೀವಿ. ಅದು ಇನ್ ಪ್ರೆಸೆನ್ಸ್ ಆಫ್ HClನ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಕರಸ್ಪಾಂಡಿಂಗ್ ಆಲ್ಡಿಹೈಡ್ಸು ಬರ್ತಾ ಹೋಗುತ್ತೆ. ಸೊ ಫಸ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಕರಸ್ಪಾಂಡಿಂಗ್ ಇಮೈನ್ಸ್ ಬರ್ತಾ ಹೋಗುತ್ತೆ. C++NH ಇದ್ದರೆ ಇಮೈನ್ಸ್ ಅಂತ ಕರಿತೀವಿ. ಇಮೈನ್ ಹೈಡ್ರೋಕ್ಲೋರೈಡ್ ಪ್ರಿಸಿಪಿಟೇಟ್ ಬರುತ್ತೆ, ಅದಕ್ಕೆ ಹಾಟ್ ವಾಟರ್ ಹಾಕಿದಾಗ ನಿಮಗೆ ಕರಸ್ಪಾಂಡಿಂಗ್ ಆಲ್ಡಿಹೈಡ್ ಪ್ರಿಪ್ರೇಷನ್ ಆಗುತ್ತೆ. ಎಗೇನ್ ಈಗ ಎರಡರಲ್ಲೂ ಏನಾಗ್ತದೆ, ಆಲ್ಡಿಹೈಡ್ಸು ಕೀಟೋನ್ಸು ಪ್ರಿಪ್ರೇಷನ್ನ ತೊಗೊಂಡ್ರೆ ಪ್ರಿಪ್ರೇಷನ್ ಒಂದೇ ಕಾಂಪೌಂಡಿಂದ ಮಾಡ್ತೀವಿ. ಆದರೆ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ಸ್ ಕ್ಯಾನ್ ಬಿ ಈಸಿಲಿ ಪ್ರಿಪೇರ್ಡ್ ಬಿಕಾಸ್ ಸ್ಟೀರಿಕ್ ಇಂಡರೆನ್ಸು ಕಡಿಮೆ ಇದೆ. ಆದರೆ ಕೀಟೋನ್ಸ್ಗೆ ಏನಾಗುತ್ತೆ, ಸ್ಟೀರಿಕ್ ಇಂಡರೆನ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಅದನ್ನು ಕನ್ಸಿಡರ್ ಮಾಡಿಕೊಂಡು ರಿಯಾಕ್ಷನ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಅದೇ ಥರ ಅಸ್ಟೈಲ್ ಕ್ಲೋರೈಡ್ ಅಥವಾ ಆ್ಯಸಿಡ್ ಕ್ಲೋರೈಡ್ಸಿಂದನೂ ನಾನು ಆಲ್ಡಿಹೈಡ್ಸ್ನ ಪ್ರಿಪೇರ್ ಮಾಡ್ಬೋದು. ಅದಕ್ಕೆ ರೋಸನ್ಮಂಡ್ ರಿಡಕ್ಷನ್ ಅಂತ ಕರೀತಾರೆ. ಅಗೇನ್ ಇಲ್ಲಿ ಏನಾಗ್ತಿದೆ, ಅಡಿಷನ್ ಆಫ್ ಹೈಡ್ರೋಜನ್ನೇ ಆಗ್ತಾ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಅಡಿಷನ್ ಆಫ್ ಹೈಡ್ರೋಜನ್ನ ಮಾಡ್ತಾ ಇದ್ದೀನಿ. ಇನ್ ಪ್ರೆಸೆನ್ಸ್ ಆಫ್ ಪೆಲಿಡಿಯಂ ಬೇರಿಯಂ ಸಲ್ಫೇಟ್ ಆರ್ ಸಲ್ಫರ್ ಬಾಯ್ಲ್ಡ್ ಇನ್ ಝೈಲಿನ್ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಸಲ್ಫರ್ ಮಾಡ್ಬೋದು, ಇಲ್ಲಾಂದರೆ ಫಿನೋಲಿನ್ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ರಿಯಾಕ್ಷನ್ನು ನಿಮಗೆ ಇನ್ ಪ್ರೆಸೆನ್ಸ್ ಆಫ್ ಪೆಲಿಡಿಯಂ ಕೆಟಲಿಸ್ಟ್ ಬೇರಿಯಂ ಇದೇನಾಗುತ್ತೆ ಅಂತಂದರೆ ನಿಮಗೆ ಡಿಟಾರ್ಡ್ ಮಾಡೋದಕ್ಕೆ ಪಾಯ್ಸನ್ ಆಗಿ ಯೂಸ್ ಮಾಡ್ತೀವಿ. ಅಂದರೆ ಆ ರಿಯಾಕ್ಷನ್ ಅಲ್ಲಿಗೆ ಸ್ಟಾಪ್ ಆಗಂಗೆ, ಮುಂದಕ್ಕೆ ಆಗದೆ ಇರೋಂಗೆ. ಆ್ಯಕ್ಚುಲಿ ಏನಾಗುತ್ತೆ, ಆಲ್ಡಿಹೈಡ್ಸು ಮತ್ತೆ ರಿಡಕ್ಷನ್ ಮಾಡಿದ್ರೆ ಅದು ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಪೆಲಿಡಿಯಂ ಇನ್ ಬೇರಿಯಂ ಸಲ್ಫೇಟ್ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಆ್ಯಸಿಡ್ ಕ್ಲೋರೈಡ್ನ ತೊಗೊಳ್ತಾ ಇದ್ದೀನಿ, ಅದಕ್ಕೆ ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀನಿ, ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಹೈಡ್ರೋಜನೇಷನ್ ಮಾಡ್ತಾ ಇದ್ದೀನಿ. ಬಟ್ ಹೈಡ್ರೋಜನೇಷನ್ನ ಏನು ಮಾಡ್ತಾ ಇದ್ದೀನಿ, ನಾನು ರಿಟಾರ್ಡ್ ಮಾಡ್ತಾ ಇದ್ದೀನಿ, ಪಾಯ್ಸನ್ ಮಾಡ್ತಾ ಇದ್ದೀನಿ, ಸ್ಲೋ ಮಾಡ್ತಾ ಇದ್ದೀನಿ. ಯೂಸಿಂಗ್ PD BaSO4 ಹಾಕ್ಕೊಂಡು ಅದನ್ನು ನಾನು ಮಾಡ್ತಾ ಇದ್ದೀನಿ. ಅದೇ ಥರ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಕೀಟೋನ್ಸ್ನ ಹೆಂಗೆ ಪ್ರಿಪೇರ್ ಮಾಡಬೇಕು, ಫ್ರಮ್ ನೈಟ್ರೈಲ್ಸ್ ಅಂತಲೇ ಕನ್ಸಿಡರ್ ಮಾಡಿಕೊಂಡ್ರೆ ನೈಟ್ರೈಲ್ಸ್ಗೆ ಏನು ಮಾಡಬೇಕಾಗುತ್ತೆ, ನಾನಿಲ್ಲಿ ಗ್ರಿಗ್ನಾಲ್ ರಿಯೇಜನ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಕೀಟೋನ್ಸ್ಗೆ ಏನಾಗುತ್ತೆ, ಸ್ಟೀರಿಕ್ ಇಂಡರೆನ್ಸು ಜಾಸ್ತಿ ಇರುತ್ತೆ. R ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಾನು, H ಗ್ರೂಪ್ ಇರೋದಿಲ್ಲ. ಹಾಗಾಗಿ ಅಲ್ಲಿ ಏನು ಮಾಡಿದ್ವಿ ನಾವು,
ರಿಡಕ್ಷನ್ ಮಾಡಿದ್ವಿ. ಆದರೆ ಇಲ್ಲೇನು ಮಾಡ್ತಾ ಇದೀವಿ, ಈಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಗ್ರಿಗ್ನಾಲ್ ರಿಯೇಜೆಂಟ್ ಅಂತ ಏನು ಹೇಳ್ತೀವಲ್ಲ, ಆರ್ಗನೋಮೆಟಾಲಿಕ್ ಕಾಂಪೌಂಡ್ ಏನಿದೆಯಲ್ಲ ಅದನ್ನು ಆ್ಯಡ್ ಮಾಡ್ತೀವಿ. ಅವಾಗ ಅಡಿಷನ್ ಪ್ರಾಡಕ್ಟ್ ಬರುತ್ತೆ. ಅದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ನಿಮಗೆ ಕರಸ್ಪಾಂಡಿಂಗ್ ಕೀಟೋನ್ಸ್ನ ಬರುತ್ತೆ. ಈ ರಿಯಾಕ್ಷನ್ಸ್ ಎಲ್ಲ ಏನಿರುತ್ತಲ್ಲ ಅದು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಎಲ್ಲಿ ಹೋಗಿದೆ, ಯಾವುದಕ್ಕೆ ಅಟ್ಯಾಚ್ ಆಗಿದೆ, ಯಾವ ಕಾರ್ಬನ್ಗೆ ಅಲ್ಲಿ ರಿಯಾಕ್ಷನ್ ಆಗ್ತಿದೆ, ಜಸ್ಟ್ ಅದನ್ನೆಲ್ಲ ವಿಜುವಲೈಸ್ ಮಾಡಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಕಷ್ಟ ಅಂತ ಯಾಕಂತಂದರೆ ನೀವು ವಿಜುವಲೈಸ್ ಮಾಡಲ್ಲ. ಯಾವುದಿದೆ, ಹೇಗೆ ಸ್ಪ್ಲಿಟ್ ಆಗುತ್ತೆ, ರಿಯಾಕ್ಟೆಂಟು ಹಿಂಗೆ ಸ್ಪ್ಲಿಟ್ ಆಗುತ್ತೆ, ಎಲ್ಲಿಗೆ ಹೋಗಿ ಅಟ್ಯಾಕ್ ಆಗುತ್ತೆ, ಅದನ್ನೆಲ್ಲ ನೀವೇನು ಮಾಡಬೇಕಾಗುತ್ತೆ, ಯೋಚನೆ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಈಸಿ ಆಗುತ್ತೆ. ಅದೇ ಥರ ಫ್ರಮ್ ಆ್ಯಸಿಡ್ ಕ್ಲೋರೈಡ್ ಅಥವಾ ಅಸೈಲ್ ಕ್ಲೋರೈಡ್ಸ್ ಅಂತ ಕರಿತೀವಿ, ಅದರಿಂದನೂ ನಾನು ಕೀಟೋನ್ಸ್ನ ಪ್ರಿಪೇರ್ ಮಾಡ್ಬೋದು. ಇಲ್ಲೇನು ಮಾಡ್ತೀನಿ ಅಂತಂದರೆ ಅಗೇನ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಆರ್ಗನೋಮೆಟಾಲಿಕ್ ಕಾಂಪೌಂಡ್ ಯೂಸ್ ಮಾಡ್ತೀನಿ. ಡೈ ಆಲ್ಕೈಲ್ ಕ್ಯಾಡ್ಮಿಯಮ್ ವಿತ್ ಆ್ಯಸಿಡ್ ಕ್ಲೋರೈಡ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಮಾಡಿದಾಗ ನನಗೆ ಕರಸ್ಪಾಂಡಿಂಗ್ ಕೀಟೋನ್ಸು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮ್ಮ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಕೊಟ್ಟಿದ್ದಾರೆ, ಫ್ರಮ್ ಆ್ಯಸಿಡ್ ಕ್ಲೋರೈಡ್, ಫ್ರಮ್ ನೈಟ್ರೈಲ್ಸ್ ಅಂತ. ಆ 2 ಮೆಥಡ್ ಅಷ್ಟೇ ನೀವು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ನಾನು ಮುಂಚೆನೇ ಹೇಳ್ದಂಗೆ ಕೆಮಿಸ್ಟ್ರಿ ಅನ್ನೋದು ಇಟ್ಸ್ ನಾಟ್ ಎ ವೆರಿ ಡಿಫಿಕಲ್ಟ್ ಅಂತಲ್ಲ. ಯು ಶುಡ್ ಸ್ಟಾರ್ಟ್ ಲವಿಂಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅವಾಗಷ್ಟೇ ನಿಮಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಎದುರ್ಕೊಳ್ಳೋಂಥದ್ದು ಏನಿಲ್ಲ. ಕಾರ್ಬನ್ಗೆ ಇರೋದು 4 ವೇಲೆನ್ಸಿ, ಇಟ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 4 ಬಾಂಡ್ಸ್. ಆ 4 ಬಾಂಡ್ಸೇ ಹೆಂಗೆ ಆಗುತ್ತೆ ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ. ಸ್ಕಿಲ್ಸ್ ಆರ್ ಚೀಪ್ ಬಟ್ ಕೆಮಿಸ್ಟ್ರಿ ಈಸ್ ಎಕ್ಸ್ಪೆನ್ಸಿವ್, ನಿಮಗೆ ಗೊತ್ತಿದೆ. ಹಾಗಾಗಿ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್, ಯು ಹ್ಯಾವ್ ಟು ಎಕ್ಸ್ಪೆನ್ಸಿವ್ ಅಂದ ತಕ್ಷಣ ಈಸಿಯಾಗಿ ನೀವು ಒಂದ್ಸಲ ನೋಡಿದ ತಕ್ಷಣ ಎಕ್ಸಾಮಿನ ದಿವಸ ತಿರುಗಾಕ್ಬಿಡ್ತೀನಿ ಅಂದರೆ ಬರೋದಿಲ್ಲ. ಅದು ನಿಮ್ಗೆ ಅದು ಬರಬೇಕು ಅಂತಂದರೆ ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಟೈಮ್, ಸಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್, ಸಮ್ ಅಮೌಂಟ್ ಆಫ್ ಅದನ್ನೆಲ್ಲ ನೀವು ಹಾಕ್ಲಾಗ ಮಾತ್ರ ನೀವು ಅದು ಈಸಿಯಾಗಿ ಸಿಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಕೆಮಿಸ್ಟ್ರಿನ ಸ್ವಲ್ಪ ಇಷ್ಟಪಟ್ಟು ಅದನ್ನು ನೀವು ಓದಬೇಕಾಗತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.